ರೆಬಲ್ಸ್ ಏನ್ ಮಾಡ್ತಾರೆ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆಯ ಮಧ್ಯೆ ಈಗ ಮತ್ತೊಂದು ವಿಚಾರ ಏನಂತಂದ್ರೆ ದೆಹಲಿ ಅಂಗಳದಲ್ಲಿ ಇದ್ದಂತಹ ಈ ರೆಬಲ್ಸ್ ತಂಡ ಯಾರನ್ನೂ ಕೂಡ ಭೇಟಿ ಮಾಡದೆ ವಾಪಸ್ ಬಂದಿದ್ದಾರೆ. ಯಾರನ್ನು ಮೀಟ್ ಮಾಡದೆ ಯತ್ನಾಳ್ ಬಣ ವಾಪಸ್ ಬಂದಿರೋದು. ರೆಬಲ್ ನಾಯಕರ ಜೊತೆಗೆ ಕೇಂದ್ರ ಸಚಿವ ಸೋಮಣ್ಣ ಅವರು ನಿಂತರ ಅನ್ನುವಂತಹ ಪ್ರಶ್ನೆ. ಮುಂದಿನ ಮೀಟಿಂಗ್ ಸೋಮಣ್ಣ ನೇತೃತ್ವದಲ್ಲಿ ನಡೆಯಬಹುದಾ? ಹಾಗಿದ್ರೆ ಫೆಬ್ರವರಿ 10ನೇ ತಾರೀಕು ಸಭೆ ನಡೆಸೋದಕ್ಕೆ ರೆಬಲ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಈ ನಿರ್ಧಾರ ಮುಂದೆ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಯಾವ ರೀತಿ ಇಂಬು ಕೊಡಬಹುದು. ಈಗಂತೂ ಈ ರೆಬಲ್ಸ್ ಯಾರನ್ನು ಮೀಟ್ ಮಾಡದೆ ಬಂದಿಲ್ಲ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಯಾರನ್ನು ಮೀಟ್ ಮಾಡಿಲ್ಲ, ಮಾಡದೆ ವಾಪಸ್ ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಯಾರನ್ನು ಮೀಟ್ ಮಾಡಿಲ್ಲ ಅಂತಂದ್ರೆ ಮೀಟ್ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ವಾ, ಅಥವಾ ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರ? ಇವರು ದೆಹಲಿಗೆ ಹೋಗಿದ್ರು ಅಂತಂದ್ರೆ ಅದರ ಉದ್ದೇಶ ಏನಾಗಿತ್ತು, ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಸದ್ಯ ಇವರು ಯಾರೂ ಕೂಡ ನನ್ನ BJPಯ ಹೈಕಮಾಂಡ್ ನಾಯಕರನ್ನು ಈ ರೆಬಲ್ಸ್ ಟೀಮ್ನ ತಂಡದ ಯಾರಿಗೂ ಕೂಡ ಸಿಗೋದಿಲ್ಲ, ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು ಕೂಡ ಅನುಮಾನ ಅಂತಕ್ಕಂಥ ಮಾತುಗಳನ್ನು ಕೂಡ ಅನ್ನೋದ್ರ ಬಗ್ಗೆ ಒಂದು ಸುದ್ದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಕೊಟ್ಟಿದೆ. ಯಾಕೆಂತಂದರೆ ನೋಡಿ, ಹೈಕಮಾಂಡ್ ಮಟ್ಟಕ್ಕೆ ಹಾಗಿದ್ರೆ ಹೋಗಿದ್ದ ತಕ್ಷಣ ಹೈಕಮಾಂಡ್ ನಾಯಕರು ನೇರವಾಗಿ ಸಿಗ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸುಳ್ಳು ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ಕೇಂದ್ರದ ಮಾಜಿ ಸಚಿವರಾಗಿದ್ದಂಥ ಅವರು ಹೋದಾಗ ಕೂಡ ಅಮಿತ್ ಶಾ ಅವರು ಭೇಟಿಗೆ ಸಿಗಲಿಲ್ಲ. ಅದು ಒಂದು ಕಡೆ. ಆದರೆ ಎಷ್ಟೋ ಬಾರಿ ಬೊಮ್ಮಾಯಿ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು CM ಬಿಟ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾವು ನೋಡಿದಾಗೆ ಅವ್ರು ಕೂಡ ಎಷ್ಟೋ ಬಾರಿ ಹೋದವರು ಬರಿಗೈಲಿ ವಾಪಸ್ ಬರ್ತಾ ಇದ್ರು. ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾದಂಥವ್ರಿಗೆ ಕೂಡ ಅಮಿತ್ ಶಾ ಅವರು ಹೈಕಮಾಂಡ್ ನಾಯಕರು ರೆಬಲ್ಸ್ ಏನ್ ಮಾಡ್ತಾರೆ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆಯ ಮಧ್ಯೆ ಈಗ ಮತ್ತೊಂದು ವಿಚಾರ ಏನಂತಂದ್ರೆ ದೆಹಲಿ ಅಂಗಳದಲ್ಲಿ ಇದ್ದಂತಹ ಈ ರೆಬಲ್ಸ್ ತಂಡ ಯಾರನ್ನೂ ಕೂಡ ಭೇಟಿ ಮಾಡದೆ ವಾಪಸ್ ಬಂದಿದ್ದಾರೆ. ಯಾರನ್ನು ಮೀಟ್ ಮಾಡದೆ ಯತ್ನಾಳ್ ಬಣ ವಾಪಸ್ ಬಂದಿರೋದು. ರೆಬಲ್ ನಾಯಕರ ಜೊತೆಗೆ ಕೇಂದ್ರ ಸಚಿವ ಸೋಮಣ್ಣ ಅವರು ನಿಂತರ ಅನ್ನುವಂತಹ ಪ್ರಶ್ನೆ. ಮುಂದಿನ ಮೀಟಿಂಗ್ ಸೋಮಣ್ಣ ನೇತೃತ್ವದಲ್ಲಿ ನಡೆಯಬಹುದಾ? ಹಾಗಿದ್ರೆ ಫೆಬ್ರವರಿ 10ನೇ ತಾರೀಕು ಸಭೆ ನಡೆಸೋದಕ್ಕೆ ರೆಬಲ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಈ ನಿರ್ಧಾರ ಮುಂದೆ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಯಾವ ರೀತಿ ಇಂಬು ಕೊಡಬಹುದು. ಈಗಂತೂ ಈ ರೆಬಲ್ಸ್ ಯಾರನ್ನು ಮೀಟ್ ಮಾಡದೆ ಬಂದಿಲ್ಲ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಯಾರನ್ನು ಮೀಟ್ ಮಾಡಿಲ್ಲ, ಮಾಡದೆ ವಾಪಸ್ ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಯಾರನ್ನು ಮೀಟ್ ಮಾಡಿಲ್ಲ ಅಂತಂದ್ರೆ ಮೀಟ್ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ವಾ, ಅಥವಾ ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರ? ಇವರು ದೆಹಲಿಗೆ ಹೋಗಿದ್ರು ಅಂತಂದ್ರೆ ಅದರ ಉದ್ದೇಶ ಏನಾಗಿತ್ತು, ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಸದ್ಯ ಇವರು ಯಾರೂ ಕೂಡ ನನ್ನ BJPಯ ಹೈಕಮಾಂಡ್ ನಾಯಕರನ್ನು ಈ ರೆಬಲ್ಸ್ ಟೀಮ್ನ ತಂಡದ ಯಾರಿಗೂ ಕೂಡ ಸಿಗೋದಿಲ್ಲ, ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು ಕೂಡ ಅನುಮಾನ ಅಂತಕ್ಕಂಥ ಮಾತುಗಳನ್ನು ಕೂಡ ಅನ್ನೋದ್ರ ಬಗ್ಗೆ ಒಂದು ಸುದ್ದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಕೊಟ್ಟಿದೆ. ಯಾಕೆಂತಂದರೆ ನೋಡಿ, ಹೈಕಮಾಂಡ್ ಮಟ್ಟಕ್ಕೆ ಹಾಗಿದ್ರೆ ಹೋಗಿದ್ದ ತಕ್ಷಣ ಹೈಕಮಾಂಡ್ ನಾಯಕರು ನೇರವಾಗಿ ಸಿಗ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸುಳ್ಳು ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ಕೇಂದ್ರದ ಮಾಜಿ ಸಚಿವರಾಗಿದ್ದಂಥ ಅವರು ಹೋದಾಗ ಕೂಡ ಅಮಿತ್ ಶಾ ಅವರು ಭೇಟಿಗೆ ಸಿಗಲಿಲ್ಲ. ಅದು ಒಂದು ಕಡೆ. ಆದರೆ ಎಷ್ಟೋ ಬಾರಿ ಬೊಮ್ಮಾಯಿ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು CM ಬಿಟ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾವು ನೋಡಿದಾಗೆ ಅವ್ರು ಕೂಡ ಎಷ್ಟೋ ಬಾರಿ ಹೋದವರು ಬರಿಗೈಲಿ ವಾಪಸ್ ಬರ್ತಾ ಇದ್ರು. ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾದಂಥವ್ರಿಗೆ ಕೂಡ ಅಮಿತ್ ಶಾ ಅವರು ಹೈಕಮಾಂಡ್ ನಾಯಕರು ರೆಬಲ್ಸ್ ಏನ್ ಮಾಡ್ತಾರೆ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆಯ ಮಧ್ಯೆ ಈಗ ಮತ್ತೊಂದು ವಿಚಾರ ಏನಂತಂದ್ರೆ ದೆಹಲಿ ಅಂಗಳದಲ್ಲಿ ಇದ್ದಂತಹ ಈ ರೆಬಲ್ಸ್ ತಂಡ ಯಾರನ್ನೂ ಕೂಡ ಭೇಟಿ ಮಾಡದೆ ವಾಪಸ್ ಬಂದಿದ್ದಾರೆ. ಯಾರನ್ನು ಮೀಟ್ ಮಾಡದೆ ಯತ್ನಾಳ್ ಬಣ ವಾಪಸ್ ಬಂದಿರೋದು. ರೆಬಲ್ ನಾಯಕರ ಜೊತೆಗೆ ಕೇಂದ್ರ ಸಚಿವ ಸೋಮಣ್ಣ ಅವರು ನಿಂತರ ಅನ್ನುವಂತಹ ಪ್ರಶ್ನೆ. ಮುಂದಿನ ಮೀಟಿಂಗ್ ಸೋಮಣ್ಣ ನೇತೃತ್ವದಲ್ಲಿ ನಡೆಯಬಹುದಾ? ಹಾಗಿದ್ರೆ ಫೆಬ್ರವರಿ 10ನೇ ತಾರೀಕು ಸಭೆ ನಡೆಸೋದಕ್ಕೆ ರೆಬಲ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಈ ನಿರ್ಧಾರ ಮುಂದೆ ಬಿಜೆಪಿಯಲ್ಲಿ
ಪಣ ಬಡಿದಾಟಕ್ಕೆ ಯಾವ ರೀತಿ ಇಂಬು ಕೊಡಬಹುದು. ಈಗಂತೂ ಈ ರೆಬಲ್ಸ್ ಯಾರನ್ನೂ ಮೀಟ್ ಮಾಡದೆ ಬಂದಿಲ್ಲ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಯಾರನ್ನು ಮೀಟ್ ಮಾಡಿಲ್ಲ, ಮಾಡದೆ ವಾಪಸ್ ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಯಾರನ್ನು ಮೀಟ್ ಮಾಡಿಲ್ಲ ಅಂತಂದ್ರೆ ಮೀಟ್ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ವಾ, ಅಥವಾ ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರ, ಇವರು ದೆಹಲಿಗೆ ಹೋಗಿದ್ರು ಅಂತಂದ್ರೆ ಅದರ ಉದ್ದೇಶ ಏನಾಗಿತ್ತು, ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಸದ್ಯ ಇವರು ಯಾರೂ ಕೂಡ BJPಯ ಹೈಕಮಾಂಡ್ ನಾಯಕರನ್ನು ಈ ರೆಬಲ್ಸ್ ಟೀಮ್ನ ತಂಡದ ಯಾರಿಗೂ ಕೂಡ ಸಿಗೋದಿಲ್ಲ, ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು ಕೂಡ ಅನುಮಾನ ಅಂತಕ್ಕಂಥ ಮಾತುಗಳನ್ನು ಕೂಡ ಅನ್ನೋದ್ರ ಬಗ್ಗೆ ಒಂದು ಸುದ್ದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಕೊಟ್ಟಿದೆ. ಯಾಕೆಂತಂದರೆ ನೋಡಿ, ಹೈಕಮಾಂಡ್ ಮಟ್ಟಕ್ಕೆ ಹಾಗಿದ್ರೆ ಹೋಗಿದ್ದ ತಕ್ಷಣ ಹೈಕಮಾಂಡ್ ನಾಯಕರು ನೇರವಾಗಿ ಸಿಗ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸುಳ್ಳು ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ಕೇಂದ್ರದ ಮಾಜಿ ಸಚಿವರಾಗಿದ್ದಂಥ ಅವರು ಹೋದಾಗ ಕೂಡ ಅಮಿತ್ ಶಾ ಅವರು ಭೇಟಿಗೆ ಸಿಗಲಿಲ್ಲ. ಅದು ಒಂದು ಕಡೆ ಆದರೆ ಎಷ್ಟೋ ಬಾರಿ ಹಲವು ಬೊಮ್ಮಾಯಿ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು CM ಬಿಟ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾವು ನೋಡಿದಾಗ ಅವ್ರು ಕೂಡ ಎಷ್ಟೋ ಬಾರಿ ಹೋದವರು ಬರಿಗೈಲಿ ವಾಪಸ್ ಬರ್ತಾ ಇದ್ರು. ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾದಂಥವ್ರಿಗೆ ಕೂಡ ಅಮಿತ್ ಶಾ ಅವರು ಹೈಕಮಾಂಡ್ ನಾಯಕರು ರೆಬಲ್ಸ್ ಏನ್ ಮಾಡ್ತಾರೆ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆಯ ಮಧ್ಯೆ ಈಗ ಮತ್ತೊಂದು ವಿಚಾರ ಏನಂತಂದ್ರೆ, ದೆಹಲಿ ಅಂಗಳದಲ್ಲಿ ಇದ್ದಂತಹ ಈ ರೆಬೆಲ್ಸ್ ತಂಡ ಯಾರನ್ನೂ ಕೂಡ ಭೇಟಿ ಮಾಡದೆ ವಾಪಸ್ ಬಂದಿದ್ದಾರೆ. ಯಾರನ್ನು ಮೀಟ್ ಮಾಡದೆ ಯತ್ನಾಳ್ ಬಣ ವಾಪಸ್ ಬಂದಿರೋದು. ರೆಬಲ್ ನಾಯಕರ ಜೊತೆಗೆ ಕೇಂದ್ರ ಸಚಿವ ಸೋಮಣ್ಣ ಅವರು ನಿಂತರ ಅನ್ನುವಂತಹ ಪ್ರಶ್ನೆ. ಮುಂದಿನ ಮೀಟಿಂಗ್ ಸೋಮಣ್ಣ ನೇತೃತ್ವದಲ್ಲಿ ನಡೀಬಹುದಾ? ಹಾಗಿದ್ರೆ ಫೆಬ್ರವರಿ 10ನೇ ತಾರೀಕು ಸಭೆ ನಡೆಸೋದಕ್ಕೆ ರೆಬಲ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಈ ನಿರ್ಧಾರ ಮುಂದೆ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಯಾವ ರೀತಿ ಇಂಬು ಕೊಡಬಹುದು. ಈಗಂತೂ ಈ ರೆಬಲ್ಸ್ ಯಾರನ್ನೂ ಮೀಟ್ ಮಾಡದೆ ಬಂದಿಲ್ಲ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಯಾರನ್ನು ಮೀಟ್ ಮಾಡಿಲ್ಲ, ಮಾಡದೆ ವಾಪಸ್ ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಯಾರನ್ನು ಮೀಟ್ ಮಾಡಿಲ್ಲ ಅಂತಂದ್ರೆ ಮೀಟ್ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ವಾ, ಅಥವಾ ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರ, ಇವರು ದೆಹಲಿಗೆ ಹೋಗಿದ್ರು ಅಂತಂದ್ರೆ ಅದರ ಉದ್ದೇಶ ಏನಾಗಿತ್ತು, ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಸದ್ಯ ಇವರು ಯಾರೂ ಕೂಡ BJPಯ ಹೈಕಮಾಂಡ್ ನಾಯಕರನ್ನು ಈ ರೆಬಲ್ಸ್ ಟೀಮ್ನ ತಂಡದ ಯಾರಿಗೂ ಕೂಡ ಸಿಗೋದಿಲ್ಲ, ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು ಕೂಡ ಅನುಮಾನ ಅಂತಕ್ಕಂಥ ಮಾತುಗಳನ್ನು ಕೂಡ ಅನ್ನೋದ್ರ ಬಗ್ಗೆ ಒಂದು ಸುದ್ದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಕೊಟ್ಟಿದೆ. ಯಾಕೆಂತಂದರೆ ನೋಡಿ, ಹೈಕಮಾಂಡ್ ಮಟ್ಟಕ್ಕೆ ಹಾಗಿದ್ರೆ ಹೋಗಿದ್ದ ತಕ್ಷಣ ಹೈಕಮಾಂಡ್ ನಾಯಕರು ನೇರವಾಗಿ ಸಿಗ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸುಳ್ಳು ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು, ಕೇಂದ್ರದ ಮಾಜಿ ಸಚಿವರಾಗಿದ್ದಂಥ ಅವರು ಹೋದಾಗ ಕೂಡ ಅಮಿತ್ ಶಾ ಅವರು ಭೇಟಿಗೆ ಸಿಗಲಿಲ್ಲ. ಅದು ಒಂದು ಕಡೆ ಆದರೆ ಎಷ್ಟೋ ಬಾರಿ ಹಲವು ಬೊಮ್ಮಾಯಿ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು CM ಬಿಟ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾವು ನೋಡಿದಾಗ ಅವ್ರು ಕೂಡ ಎಷ್ಟೋ ಬಾರಿ ಹೋದವರು ಬರಿಗೈಲಿ ವಾಪಸ್ ಬರ್ತಾ ಇದ್ರು. ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾದಂಥವ್ರಿಗೆ ಕೂಡ ಅಮಿತ್ ಶಾ ಅವರು ಹೈಕಮಾಂಡ್ ನಾಯಕರು